ಅಮ್ಮ ಅಮ್ಮ ನೋಡಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಿನಗೆ. ನನ್ನ ಮಾತು ಕೇಳಮ್ಮ, ಇಲ್ಲಿ ಅರ್ಥ ಮಾಡ್ಕೊಳಮ್ಮ. ಸತ್ಯ ಏನಂತ ಇನ್ನೂ ನಿನಗೆ ಗೊತ್ತಿಲ್ಲ ಕಣಮ್ಮ. ನಿನಗೆ ಎಲ್ಲರೂ ಸೇರ್ಬಿಟ್ಟು ಯಾಮಾರಿಸ್ತಿದ್ದಾರೆ ಕಣಮ್ಮ, ಯಾಮಾರಿಸ್ತಿದ್ದಾರೆ. ನಿನಗೆ ಗೊತ್ತಿಲ್ಲ ಕಣಮ್ಮ, ನಿಜ ಗೊತ್ತಿಲ್ಲ. ನಿಜ ಗೊತ್ತಾದ್ರೆ ನೀನೇ ಶಾಕ್ ಆಗ್ತೀಯ ಕಣಮ್ಮ. ನನ್ನ ಮಾತು ಕೇಳು, ಕೋಪ ಮಾಡ್ಕೋಬೇಡ ಕಣಮ್ಮ. ನಾವು ಮನೆ ಬಿಟ್ಟು ಬರ್ತಿರಲ್ಲ ಕಣಮ್ಮ. ನಮ್ಗೆ ಎಷ್ಟೊಂದೆಲ್ಲ ಹಿಂಸೆ ಕೊಟ್ರು ಗೊತ್ತೇನಮ್ಮ, ಯಾವ ರೀತಿ ಎಲ್ಲ ಬೇಜಾರು ಮಾಡ್ಸಿರೋ ಗೊತ್ತೇನಮ್ಮ. ನಿನಗೆ ಗೊತ್ತಿಲ್ಲ ಕಣಮ್ಮ ನಿನಗೆ. ಸುಮ್ನಿರಪ್ಪ ದಿಲೀಪ, ಸುಮ್ನೆ ಎಲ್ಲರ ಮೇಲೂ ದೂರ ಬೇಡ ಕಣಪ್ಪ ನೀನು. ಏನ್ ಸತ್ಯ ಗೊತ್ತಾಗ್ಬೇಕು. ನೀವೇ ಮನೆ ಬಿಟ್ಟು ಬಂದ್ಬಿಟ್ಟು ನೀವು ಇಲ್ಲವೆಲ್ಲ ಅದು ಇದು ಹೇಳ್ಬೇಡ್ರಿ, ಸುಮ್ನಿರಿ. ನಿಮ್ಗೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ರಿ ಸುಮ್ನೆ. ನೀವು ವಂಚ ಆಗ್ತಿದ್ರಿ ನೀವು ಯಾವಾಗ ಮನೆ ಬಿಟ್ಟು ಬರೋಣ ಅಂತ. ನಿಮ್ಮ ಅಮ್ಮಾರು ಹೆಂಗಿದ್ರು ತವ್ರ ಮನೆಗೆ ಹೋಗಿದಾರಂತ ಗೊತ್ತಾದ ತಕ್ಷಣ ಇಬ್ರು ಸಿಕ್ಕಿದ್ದೆ ಚಾನ್ಸು ಅಂತ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀರಾ ಅಲ್ವಾ? ಏನಮ್ಮ ಶಶಿ, ನೀನಲ್ವಾ ಹೇಳ್ಕೊಂಡ್ ಕರ್ಕೊಂಡ್ ಬಂದಿರೋದು ನಮ್ ದಿಲೀಪಂಗೆ? ಎಷ್ಟು ಒಳ್ಳೆ ಹುಡುಗ ಇದ್ದ ಗೊತ್ತಾ ಅವನು. ಅಂತವನಿಗೆ ಅನ್ಯವಾಗಿ ಅದು ಇದು ತಲೆಯಲ್ಲಿ ತುಂಬಿಟ್ಟು ನೀನು ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ನೀನು. ನಿಮ್ಮ ಮನೇಲಿ ನಿಮ್ಗೆ ಸ್ವಂತ ಮನೇಲಿ ಇರಕ್ ಆಗಲ್ವಾ? ಇಲ್ಲಿ ಯಾಕೆ ಬಂದಿದ್ದೀರಾ? ಬೇರೆಯವ್ರ ಮನೇಲೆಲ್ಲ ಬಂದ್ಬಿಟ್ಟು ಇದ್ರೆ ಯಾರು ಏನಂತಾರೆ? ಅಯ್ಯ ಏನ್ ಬುದ್ಧಿ ಕಲ್ತಿದ್ದೀರಾ ಏನಪ್ಪ ಅತ್ಲಾಗಿ? ಇದೇನಾ ನೀವು ಬುದ್ಧಿ ಕಲ್ತಿರೋದು? ಬುದ್ಧಿ ಇರ್ಬೇಕು ಒಂದ್ ಸ್ವಲ್ಪ ತಲೆಲಿ. ನೋಡ್ಗಿರ್ಜಕ್ಕ, ನೀನು ಬಂದ್ಬಿಟ್ಟು ನೀನು ಅದು ಇದು ಏನು ಮಾತಾಡಕ್ ಬರಬೇಡ ಜಾಸ್ತಿ. ನೀನು ಸತ್ಯ ಏನಂತ ಗೊತ್ತಿಲ್ದಲೆ ಸುಮ್ಮನೆ ನನಗೆ ರೇಗಿಸ್ಬಾರ್ದು. ನನಗೆ ಬಲು ಕೋಪ ಬಂದ್ಬಿಡುತ್ತೆ. ನನಗೂ ಇದೇನು ಬೇರೆಯವ್ರ ಮನೆ ಅಲ್ಲ, ಕಂಡೋರ್ ಮನೆ ಅಲ್ಲ, ಇದೇ ನನ್ನ ಸ್ವಂತ ಮನೆ. ಅದು ಬೇಕಾದ್ರೆ ಬೇರೆಯವ್ರ ಮನೆ ಆಗೋಗ್ಬಿಡುತ್ತೆ, ಅದು ನನ್ನ ತಾತನ ಮನೆ ಆಗೋಗ್ಬಿಡುತ್ತೆ, ಸರಿನಾ? ಇದು ನನಗೆ ಸ್ವಂತ ಮನೆ. ನಮ್ಮ ಅಪ್ಪ ಕಷ್ಟಪಟ್ಬಿಟ್ಟು ಮಾಡಿರೋ ಮನೆ, ಇದು ಕಟ್ಸಿರೋ ಮನೆ, ಸರಿನಾ? ಹಂಗಾಗಿ ಈ ಮನೇಲಿ ಇರೋದೇ ನಾನು ತೃಪ್ತಿ, ಸರಿನಾ? ಇವ್ರಿಗೆ ಮನೆಗೆ ಹೋಗ್ಬಿಟ್ಟು ಇರೋದಕ್ಕಿಂತ ನನ್ನ ಮನೇಲಿ ನಾನು ನೆಮ್ಮದಿಯಾಗಿದ್ದೀನಿ. ಯಾರು ಸವಾಸನೂ ಯಾರು ತಂಟೆ ಇಲ್ದಲೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿದ್ದೀವಿ. ಇಂದು ಮುಂದೆ ಏನು ಗೊತ್ತಿಲ್ದಲ್ಲ ನೀವು ಮಾತಾಡಕ್ ಬರಬೇಡ್ರಿ. ಅಲ್ಲ, ನಾನು ಹೇಳೋದು ನಮ್ಮನೆ ವಿಚಾರ ಮಾತಾಡಕ್ಕೆ ನೀವು ಯಾರು ಅಂತ. ಮಧ್ಯದಲ್ಲಿ ನೀವು ಯಾಕೆ ಬಂದ್ಬಿಟ್ಟು ಮಾತಾಡ್ತೀರಾ ನೀವು ನಮ್ಮನೆ ವಿಚಾರಕ್ಕೆಲ್ಲ? ಅಮ್ಮ, ನೀನ್ ನಂಬಿರೆ ನಂಬಮ್ಮ, ಬಿಟ್ರೆ ಬಿಡಮ್ಮ. ಇದು ಸತ್ಯ ಕಣಮ್ಮ. ಮಾವ ನಮ್ಗೆ ಭಾಳ ಬೇಜಾರು ಮಾಡಿಸ್ಬಿಟ್ಟಿದಾರೆ ಕಣಮ್ಮ, ಸಿಕ್ಕಾಬಟ್ಟೆ ನೋವು ಕೊಟ್ಟಿದ್ದಾರೆ ಕಣಮ್ಮ. ನಿನಗೆ ಗೊತ್ತಿಲ್ಲ ಕಣಮ್ಮ, ನೀನೇನ ತವ್ರ ಮನೆಗೆ ಹೋಗ್ಬಿಟ್ಟೆ. ನಾವು ನಮ್ಮ ಅತ್ತೆ ಮಾವನ ಮನೆಯಿಂದ ಬಂದ್ವಾ ಅಮ್ಮ. ಬಂದು ಈ ವಿಷಯ ಎಲ್ಲ ಗೊತ್ತಾಯ್ತು. ಗೊತ್ತಾದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಇನ್ನೇನು ಗಜೇಂದ್ರನನ್ನು ನಮ್ಮ ಅಪ್ಪಂಗೆ ಚೆನ್ನಾಗಿ ನೋಡ್ಕೊಳ್ತಾನಲ್ಲ ಅಂತ ನಾವು ನಮ್ಮ ಪಾಡಿಗೆ ನಾವು ಇಲ್ಲಿ ಇರೋನ ಕಡೆ ಅಮ್ಮ ನಾನು ನೀನು ಅಂತ ನಾನು ಹೇಳಿ ಮತ್ತೆ ಬಿಟ್ಟು ಹೋಗ್ಬಿಟ್ರೆ ತೋಟ ಹೊಲದ ಗದ್ದೆ ಕತೆ ಏನು? ಯಾರು ಚೆನ್ನಾಗಿ ನೋಡ್ಕೊಂಡಿರೋಣ ಅಂತ ನಾವು ನಮ್ಮ ಪಾಡಿಗೆ ನಾವು ಇದ್ದು ಕಣಮ್ಮ. ಇಷ್ಟೆಲ್ಲ ಆದ್ರೂ ಕಣಮ್ಮ, ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದು ಕಣಮ್ಮ. ಆಮೇಕಿಂದ ಮಾಮೂಲಿ ಇನ್ನೇನು ಎಲ್ಲ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಇದ್ದು ಕಣಮ್ಮ. ಮಾವ ನಮ್ಮ ಮೇಲೆ, ಮಾವ ಅತ್ತೆ ಇಬ್ರು ನಮ್ಮ ಮೇಲೆ ಎಷ್ಟೊಂದೆಲ್ಲ ರೇಗಾಡಿದಾರೆ ಅಂದ್ರೆ, ಎಷ್ಟು ಬೇಜಾರು ಮಾಡಿಸಿದಾರೆ ಅಂದ್ರೆ ಅಮ್ಮ. ನೀನು ನಾಳೆಯಿಂದ ಕೆಲಸ ನೋಡ್ಕೋಬೇಕು. ತೋಟದಲ್ಲಿ ಎಲ್ಲ ಲೆಕ್ಕಾಚಾರ ಏನಾಯ್ತೋ ಎಲ್ಲ ಲೆಕ್ಕಾಚಾರನ ಆ ಸಿದ್ದಣ್ಣಗೆ ಸೇರಿಸ್ಕೊಂಡ್ಬಿಟ್ಟು ಸಿದ್ದಣ್ಣನ ಕೆಲ್ಸಕ್ಕೆ ಸೇರಿಸ್ಕೊಂಡೈತೆ ನನ್ನ ಚಾಲೆಂಜ್ ಮೇಲೆ. ಎಲ್ಲ ಲೆಕ್ಕಾಚಾರನ ಸಿದ್ದಣ್ಣನ ಕೈಲಿ ಕೊಡು. ನೀನು ಕೂಲಿಯವರೆಲ್ಲ ಬರ್ತಾರಲ್ಲ ಅವ್ರ ಜೊತೆ ನೀನು ಕೆಲಸ ಮಾಡಬೇಕು. ನನ್ನ ಮಗಳಿಗೆ ಮದುವೆ ಆಗ್ತೀಯ ಅಂತ ಹೇಳ್ಬಿಟ್ಟು, ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದೆ ನೀನು. ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಶಶಿಗೆ ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡಿಸಿದ್ದಾರೆ. ಕುಂತಿತ್ತಾವ್ಲೇನೆ ಅತ್ತೆ, ಕುಂತಿತ್ತಾವ್ಲೇನೆ ತಿಂಡಿ ಊಟ ಅಡುಗೆ ಎಲ್ಲದನ್ನು ಮಾಡಿಕೊಡ್ಬೇಕು. ಅವ್ರಿಗೆ ಕೇಳಿಬಿಟ್ಟೆ ಕೆಲಸ ಮಾಡಬೇಕು. ಮನೇಲಿ ನಮಗೆ ಎಷ್ಟು ಇಕ್ಕಟ್ಟು ಮಾಡಿದಾರಂದ್ರೆ ಅಮ್ಮ, ಇದ್ರೆ ಇರ್ರಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ರಿ ನೀವು. ಇದ್ರೆ ಇರ್ರಿ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ರಿ ನೀವು. ಇಲ್ಲಿ ಹಾಕಿದ್ದೀರಾ ನೀವು, ನಿಮ್ದೇನೈತಂತ ಇದ್ದೀರಾ ಅಂತ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಗೊತ್ತೇನಮ್ಮ, ಎಷ್ಟು ಬೇಜಾರು ಮಾಡಿಸಿದಾರೆ ಗೊತ್ತೇನಮ್ಮ. ಸುಮ್ಮನೆ ಏನು ಗೊತ್ತಿಲ್ದಲೆ, ಸತ್ಯ ಏನು ಗೊತ್ತಿಲ್ದಲೆ ನೀವು ಹೆಂಗ್ ಬೇಕಂಗೆ ಮಾತಾಡ್ಬೇಡ ಕಣಮ್ಮ. ಇವೆಲ್ಲ ಮೋಸ ಮಾಡಿದಾರೆ ಕಣಮ್ಮ ನನಗೆಲ್ಲರೂ ಸೇರ್ಕೊಂಡ್ಬಿಟ್ಟು. ನಾನಿಲ್ಲ ಅಂದ್ರೆ ಬಿಟ್ಟು ಬರೋನೇನಮ್ಮ, ಅರ್ಥ ಮಾಡ್ಕೊಳ್ಳಮ್ಮ. ಸತ್ಯ ಗೊತ್ತಾಗ್ಲಿಲ್ಲ ಕಣಮ್ಮ ನಿನಗೆ. ಇನ್ನು ಸತ್ಯ ಏನಂತ ಇನ್ನೂ ಗೊತ್ತಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಒಂದೊಂದಾಗಿ ಸತ್ಯಗಳು ಗೊತ್ತಾಗ್ತಾ ಹೋಗುತ್ತೆ. ಸುಮ್ಕಿಲ್ಲ ಪಾಪ. ದಿಲೀಪ, ಎಲ್ಲ ಹಿಂಗ್ ಹೇಳ್ತಿದ್ದ ನಿಮ್ಮ ಮಾವನ ಮೇಲೆ ನೀನು? ಅಲ್ಲ ಕಣ, ಮೊದ್ಲಂತೂ ನೀನ್ ಪೋಲಿ ಎಲ್ಕೊಂಡ್ ತಿರ್ಗಾಡ್ತಿದ್ದಲ್ಲ, ಕಾಲೇಜಿಗೆ ಕರೆಕ್ಟಾಗಿ ಹೋಗ್ತಿರಲ್ಲ, ಎಲ್ಲೂ ಹೋಗ್ತಿರಲ್ಲ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬೈತಿರ್ಬೇಕಾದ್ರೆ ಪಾಪ ನಿಮ್ಮ ಮಾವನೇ ನಿನಗೆ ಎಷ್ಟು ಸಲ ಬಚಾವ್ ಮಾಡೈತೆ. ಅಷ್ಟೊಂದೆಲ್ಲ ಪ್ರೀತಿಯಾಗಿ ನಿಮ್ಮ ಮಾವ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ನೋಡ್ಕೊಂಡು ಇವಾಗ ನಿನಗೆ ಮನೆ ಬಿಟ್ಟು ಆಚೆ ಕಡೆ ಕಳಿಸ್ಬಿಡ್ತಾರೇನ? ಸುಮ್ಕಿರ, ಅನ್ಯವಾಗಿ ಇಲ್ದವೆಲ್ಲ ಸುಳ್ಳುಗಳು ಯಾಕೆ ದೂರ್ತೀಯ ಇವ್ರ ಮೇಲೆ? ಒಂದ್ ಸ್ವಲ್ಪ ಸುಳ್ಳು ಹೇಳೋದಕ್ಕೂ ಕೂಡ ಒಂದ್ ಸ್ವಲ್ಪ ಕಡಿಮೆ ಮಾಡು ಸುಳ್ಳು ಹೇಳೋದು. ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ? ಆಮೇಲೆ ಇವ್ನು ದಿಲೀಪ ಹೇಳೋದ್ ಮಾತು ಯಾವ್ದು ನಂಬೇಡ್ರಿ. ಈ ಗಿರ್ಜಾಕ ಯಾಕೆ ಬಂದ್ಬಿಟ್ಟು ಮಧ್ಯದಲ್ಲಿ ಬರೀ ಮಾತಾಡಿ ಎಲ್ಲಾನು ಹಾಳು ಮಾಡ್ತೈತಲ್ಲ? ಅಲ್ಲ, ಅವರು ಬೇಕು ಅಂತಾನೆ ಬಂದು ಹಿಂಗೆಲ್ಲ ಮಾಡ್ತಿರೋದು. ನಮ್ಮ ಅತ್ತೆ ಕರ್ಕೊಂಡ್ ಬಂದ್ಬಿಟ್ಟು ನಮ್ ಜೊತೆ ಜಗಳ ಮಾಡಿಸ್ಬೇಕು ಅಂತಾನೆ ಕರ್ಕೊಂಡ್ ಬಂದಿದ್ದಾರೆ ಇವರು. ಹೆಂಗ್ ಆಡ್ತಿದ್ದಾರೆ ಅವಾಗ್ಲಿ ನಾನು ನೋಡ್ತಿದೀನಿ. ಸತ್ಯ ಏನಂತ ಕರೆಕ್ಟಾಗಿ ಹೇಳ್ತಿದ್ದಾರೆ ಇವರು ದಿಲೀಪ. ಹೇಳೋದಕ್ಕೂ ಬಿಡ್ತಿಲ್ಲ. ಏನಾದ್ರೂ ಹೇಳಿದ್ರೆ ಆಯ್ತು ಅಲ್ಲ, ಏನೇನು ಹೇಳ್ಬಿಟ್ಟು ಮಧ್ಯದಲ್ಲಿ ಅದು ಇದು ಮಾತಾಡ್ತಿದಾರಲ್ಲ, ಹೆಂಗ್ ಮಾತಾಡ್ತಿದ್ದಾರೆ.
ಗಿರ್ಜಕ್ಕ ನಿಮ್ ಪಾಡಿಗೆ ನೀವು ಸುಮ್ಕೆ ನಿಂತ್ಕೊಂಡ್ಬಿಟ್ರೆ ನಮ್ಗೂ ಒಳ್ಳೇದು ನಿಮ್ಗೂ ಒಳ್ಳೇದು. ಅವಾಗ್ಲೇ ಹೇಳ್ತಿದೀವಿ. ನಿಮ್ಗೆ ಯಾರು ಇಲ್ಲಿ ಕರೆದಿದ್ದು? ಹೋಗ್ರಿ ನೀವು. ಸುಮ್ನಿರೆ ಸುಮ್ನಿರೆ ಶಶಿ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನೀನು? ಯಾಕೆ ಹೋಗ್ಬೇಕು ಅವಳು? ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನನಗ್ ಚೆನ್ನಾಗ್ ಗೊತ್ತು. ದಬಾಸ್ತಿದಾಳಲ್ಲ ಅವಳು, ಅದಕ್ಕೆ ಅವಳ ಮೇಲೆ ರೇಗಾಡ್ತಿದ್ಯಾ? ಏನ್ ಮುಚ್ಚಿಟ್ರು ಸತ್ಯ ಮುಚ್ಚಿಡಕ್ ಆಗಲ್ಲ ನೀವು. ಸುಮ್ನಿರಿ ಸಾಕು. ಅದೆಲ್ಲ ಬೇಡ ಇವಾಗ. ನಿಮ್ ಮಾತುಗಳೆಲ್ಲ ನನ್ಗೇನ್ ಬೇಕಾಗಿಲ್ಲ. ಇವಾಗ ಏನು ಒಳ್ಳೆ ಮಾತಲ್ಲಿ ಕರಿತಿದೀನಿ. ಗಂಡ ಹೆಂಡತಿ ಇಬ್ರಿಗೂನು ಮನೆಗ್ ಬಂದು ಚೆನ್ನಾಗಿ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ನಿಮ್ ಪಾಡಿಗೆ ನೆಮ್ಮದಿಯಾಗಿರ್ರಿ. ಬರ್ರಿ ಮನೆಗ್ ಹೋಗೋಣ ಅಷ್ಟೇ. ಹಳೆದೆಲ್ಲ ಮರ್ತು ಬಿಡ್ರಿ. ಅದು ಇದು ಮಾತಾಡಿದ್ರೆ ಮಾತ್ರ ಬಲು ಕೋಪ ಬಂದ್ಬಿಡುತ್ತೆ. ಬರ್ರಿ ಮನೆಗ್ ಹೋಗೋಣ. ಬರ್ರಿ, ಒಳ್ಳೆ ಮಾತಲ್ಲಿ ಕರಿತಿದೀನಿ. ಬನ್ನಿ ಮನೆಗ್ ಹೋಗೋಣ. ಏನಮ್ಮ ಹೇಳ್ತಿದ್ಯಾ? ನಾವೇನಮ್ಮ ತಿರ್ಗಾ ಆ ಮನೆಗ? ಇಲ್ಲ ಕಣಮ್ಮ, ಇಲ್ಲ ಇಲ್ಲ ಇಲ್ಲ, ಬೇಜಾರು ಮಾಡ್ಕೋಬೇಡ ಕಣಮ್ಮ. ನಾನಂತೂ ಯಾವುದೇ ಕಾರಣಕ್ಕೂ ಬರಲ್ಲ ಕಣಮ್ಮ. ಆ ಮನೆಗಂತೂ ಬರಲ್ಲ ಕಣಮ್ಮ. ನಿನಗೆ ಗೊತ್ತಿಲ್ಲ ಕಣಮ್ಮ, ಸತ್ಯ ಏನಂತ ಗೊತ್ತಾಗ್ತಿಲ್ಲ. ಒಂದು ವಾರ ನೀನು ಮನೇಲಿ ಇರಲಿಲ್ಲ. ನಾನು ಎಷ್ಟು ಕಷ್ಟ ಅನುಭವಿಸಿದೀನಿ, ಎಷ್ಟು ಅವಮಾನ ಅನುಭವಿಸಿದೀನಿ ಅಂತ ನನಗೆ ಮಾತ್ರ ಗೊತ್ತೈತೆ ಕಣಮ್ಮ. ನನಗೂ ನನ್ನ ಹೆಂಡತಿಗೆ ಮಾತ್ರ ಗೊತ್ತೈತೆ. ನಿನಗೆ ಗೊತ್ತಿಲ್ಲ ಕಣಮ್ಮ, ಸತ್ಯಗಳು ಗೊತ್ತಿಲ್ಲ. ಅಮ್ಮ, ನಿನ್ನ ಮೇಲೆ ನನಗೆ ಏನು ಕೋಪ ಇಲ್ಲ ಕಣಮ್ಮ. ನಿನಗೇನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಇಲ್ಲೇ ಬಾರಮ್ಮ, ಬೇರೆ ಮನೆ ಮಾಡ್ತೀನಿ, ಬೇರೆ ಹೊಸ್ದಾಗಿರೋ ಮನೆ ಕಟ್ಟಿಸ್ತೀನಿ. ಚೆನ್ನಾಗಿ ನೋಡ್ಕೊಳ್ತೀನಿ ಕಣಮ್ಮ, ನಿನಗೆ ಚೆನ್ನಾಗಿ ಸಾಕಣ್ತೀನಿ. ನಾನು ನೀನು ಶಶಿ ಮಾತ್ರ ಇರೋಣ. ಅಪ್ಪನೂ ಬೇಕಾದ್ರೆ ಬರೋದು ಬೇಡ ಕಣಮ್ಮ. ಬೇಕಾದ್ರೆ ಬಾರಮ್ಮ, ನಾವು ಚೆನ್ನಾಗಿರೋಣ. ಆದರೆ ಆ ಮನೆಗೆ ಬೇಡ ಕಣಮ್ಮ, ಆ ಮನೇಲಿ ಇರೋದು ಬೇಡ ಕಣಮ್ಮ. ನಿನ್ಗೂ ಒಂದಲ್ಲ ಒಂದು ದಿವಸ ನಮ್ಗಾಗಿದ್ದು ನೋವು, ನಮ್ಗಾಗಿದ್ದು ಕಷ್ಟ ಕೊಟ್ಟೆ ಕೊಡ್ತಾರೆ ಕಣಮ್ಮ. ಅರ್ಥ ಮಾಡ್ಕ. ಅಯ್ಯೋ ಸುಮ್ಕಿರ ದಿಲೀಪ, ಇಲ್ದವೆಲ್ಲ ಯಾಕೆ ಹೇಳ್ತಿದ್ಯಾ ಅಮ್ಮಾರ ಮುಂದೆ? ಇಷ್ಟು ದಿವಸ ಇಲ್ಲದೇ ಇರೋದು ಇವತ್ ಬೇರೆ ಏನೋ ಹೇಳಕ್ ಬಂದ್ಬಿಟ್ಟಿದಾರೆ ಇವನು ದೊಡ್ಡದಾಗಿ ಬೇರೆ. ಅಮ್ಮಾರೆ, ಇವ್ರು ಬರಲ್ಲ ಕಣ. ಬರ್ರಿ, ಇವ್ರು ಇವ್ರದ್ದು ಮಾತು ಕೇಳ್ಕೊಂಡು ಬಹಳ ದುರಾಂಕಾರ ಬಂದ್ಬಿಟ್ಟಿದೆ ಇವರಿಗೆ. ಸುಮ್ನೆ ಯಾಕೆ ನೀವು ಅವರಿಗೆ ಸಹಾಯ ಮಾಡ್ಕೊಂಡು ಪದೇ 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 ಯಾಕೆ ಮನೆ ಹತ್ರ ಕರಿತಿದಾರ? ಬರ್ರಿ. ಇವ್ರು ಬರಲ್ಲ. ಬರ್ರಿ, ನೀವು ಎಷ್ಟು ಒಳ್ಳೇದ್ ಮಾಡಿದ್ರು ಇವರಿಗೆ ಅರ್ಥ ಆಗ್ತಿಲ್ಲ ಕಣ್. ಬರ್ರಿ, ಅನುಭವಿಸ್ತಾರೆ ಕಷ್ಟಗಳು ಏನೇನಂತ. ಮುಂದೆ ಅವ್ರಿಗೇನೆ ಗೊತ್ತಾಗುತ್ತೆ. ಇಷ್ಟೊಂದು ಪ್ರೀತಿಯಿಂದ ಬಂದು ಕರೆದ್ರು ದುರಾಂಕಾರ ತೋರಿಸ್ತೀರಾ ನನ್ನ ಮುಂದೆ? ದುರಾಂಕಾರನ ನಿಮ್ಗೆ ಐತೆ ನಿಮ್ಗೆ? ಇನ್ನೊಂದ್ ದಿವಸ ಏನಾದ್ರು ನನಗ್ ಮಾತಾಡ್ಸೋದಿರ್ಲಿ ನೀವಿಬ್ರು ಐತೆ. ಇನ್ ಯಾವತ್ತೂ ಕೂಡ ನನ್ನ ಮುಂದೆ ಬರಬಾರ್ದು ನೀವು. ಹಂಗ್ ಮಾಡ್ತೀನಿ ನಿಮ್ಗೆ. ಇನ್ನೊಂದ್ ಯಾವತ್ತಾದ್ರೂ ಬಂದು ನನಗೇನಾರ ಮಾತಾಡ್ಸೋದೇನಾರ ಮಾಡಿದ್ರೆ ಅಂದ್ರೆ ಸರಿ ಇರಲ್ಲ. ರೀ, ಇದೇನ್ರಿ ಇದು? ಅತ್ತೆಯವ್ರಿಗೆ ಸತ್ಯ ಏನಂತ ಗೊತ್ತಿಲ್ಲದಲ್ಲ ಹೆಂಗ್ ಬಂದು ಬೈತಿದಾರ ನೋಡ್ರಿ. ಯಾವ ರೀತಿ ಎಲ್ಲ ಮಾತಾಡ್ತಿದಾರೆ. ಕಣೆ ಶಶಿ, ಅಮ್ಮಂಗೆ ಸತ್ಯ ಏನಂತ ಕರೆಕ್ಟಾಗಿ ಗೊತ್ತಿಲ್ಲ, ಏನಿಲ್ಲ. ಸುಮ್ಮನೆ ಹೆಂಗ್ ಬೇಕಂಗೆ ಮಾತಾಡ್ತಿದ್ದಾರೆ. ಅಲ್ಲ, ಬೇಕು ಬೇಕು ಅಂತಾನೆ ಆ ಗಿರ್ಜಕ್ಕನೇ ಕರ್ಕೊಂಬಂದಿರೋದು. ನೋಡು, ನಾನೇನಾದ್ರೂ ಸತ್ಯ ಹೇಳಕ್ಕೆ ಏನಾದ್ರೂ ಹೋದ್ರೆ ಆ ಗಿರ್ಜಕ್ಕ ಹೆಂಗ್ ಬಾಯಿ ತಪ್ಪಿಸ್ತಿದಾರಂತ ಅಮ್ಮಂಗೆ ಪೂರಾ ಸುಳ್ಳು ಹೇಳ್ತಿದ್ದಾರೆ. ತಲೆಲೆಲ್ಲ ಅದು ಇದು ತುಂಬಿ ತುಂಬಿ ನಾವೇನು ಹೇಳಿದ್ರು ಕೂಡ, ಎಷ್ಟೇ ಸತ್ಯ ಹೇಳಕ್ ಹೋದ್ರು ಕೂಡ ಅವರಿಗೆ ಮಾತೆ ಕೇಳಬಾರ್ದು. ಆ ರೀತಿ ಮಾಡಿಬಿಟ್ಟಿದಾರಲ್ಲೇ. ಏನೇ ಮಾಡೋದು? ಇದಾಗಪ್ಪ, ಈ ಹುಡುಗರು ಆಚೆ ಕಡೆ ನಿಂತಿದ್ದಾರೆ. ಪಾಪ, ದಿಲೀಪ, ಶಶಿ, ಪಾಪ, ಯಾಕೆ ಪಾಪ, ಯಾಕೆ ಏನಾಯ್ತು? ಇವಳೆ ಯಾಕ ಒಂಥರ ಮಕ ಮಾಡ್ಕೊಂಡು ಕುಂತಾರಲ್ಲ ಇಬ್ರು? ಏನಾಯ್ತು ಈ ಹುಡುಗರಿಗೆ? ಪಾಪ, ದಿಲೀಪ, ಶಶಿ, ಪಾಪ ಏನಾಯ್ತು? ಯಾಕ್ರಪ್ಪ, ಏನಾಯ್ತ್ರಪ್ಪ? ಅಯ್ಯೋ ಅಯ್ಯೋ ದೇವ್ರೆ, ಹುಡುಗರು ಇಬ್ರು ಯಾಕ ಒಂಥರ ಮಕ ಮಾಡ್ಕೊಂಡು ಕುಂತಾರಲ್ಲ? ಏನಾಯ್ತಪ್ಪ? ಅಕ್ಕಪ್ಪ, ದಿಲೀಪ, ಶಶಿ, ಯಾರಾದ್ರೂ ಏನಾದ್ರು ಬೇರೆ ಏನಾರ ಮಾಡ್ಸಿರಂದ್ರಪ್ಪ? ಹೇಳ್ರಪ್ಪ ಬಾಯ್ ಬಿಟ್ಟು. ಯಾರು ಏನಾರ ಅಂದ್ರ? ಚಿಕ್ಕಮ್ಮ, ಚಿಕ್ಕಮ್ಮ, ಇಲ್ಲ ಕಣ್ ಚಿಕ್ಕಮ್ಮ, ಹಾಗೇನಿಲ್ಲ. ಏನೋ ಬಿಡ್ ಚಿಕ್ಕಮ್ಮ, ನಿಮ್ಮ ಮುಂದೆ ಯಾಕೆ ಹೇಳೋಣ? ಏನಿಲ್ಲ ಬಿಡ್ ಚಿಕ್ಕಮ್ಮ, ಸುಮ್ಮನೆ ಕೂತ್ಕೊಂಡಿದ್ದು ಅಷ್ಟೇ, ಏನೋ ಯೋಚನೆ ಮಾಡ್ಕೊಂಡು. ಲೇ ಲೇ ದಿಲೀಪ, ಏನಾಯ್ತಂತ ಬಾಯ್ ಬಿಟ್ಟು ಹೇಳು. ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ. ಅಲ್ಲಕ್ಕಲ್ಲ, ಮನೆಯಿಂದ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಗಂಡ ಹೆಂಡತಿ ಇಬ್ರು ಇಷ್ಟೊಂದೆಲ್ಲ ಖುಷಿಯಾಗಿದ್ರಿ. ಇವಾಗ ಈ ರೀತಿ ಕೂತ್ಕೊಂಡ್ಬಿಟ್ರೆ ನಮಗ್ ಬೇಜಾರಾಗಲ್ವೇನ್ರಪ್ಪ? ಬಾಯ್ ಬಿಟ್ಟು ಹೇಳ್ರಪ್ಪ ಏನಾಯ್ತಂತ. ಅಲ್ಲ ಕಣ್ರಪ್ಪ ದಿಲೀಪ, ಶಶಿ, ನನ್ಗೆ ನನ್ನ ಮಕ್ಳು ಸೊಸೆ ಬೇರೆ ಇರಲ್ಲ, ನೀವು ಬೇರೆ ಇರಲ್ಲ ಕಣ್ರಪ್ಪ. ನನ್ಗೆ ಎಲ್ಲಾರು ಒಂದೇ ಕಣ್ರಪ್ಪ. ನಾನು ಯಾವತ್ತೂ ಮನ್ಸಲ್ಲಿ ಈ ರೀತಿ ಮನೋಭಾವ ಇಟ್ಕೊಂಡಿಲ್ಲ ಕಣ್ರು. ಏನ್ ಸಮಸ್ಯೆ ಹೇಳ್ರಪ್ಪ, ಬಾಯ್ ಬಿಡ್ರು. ಶಶಿ, ದಿಲೀಪ, ಏನಾಯ್ತು? ಅತ್ತೆ, ಏನಿಲ್ಲ ಕಣತ್ತೆ. ಮತ್ತೆ ಮನೆಯಿಂದ ಇವ್ರ ಅಮ್ಮ ಬಂದಿದ್ರು. ಅವ್ರು ಆ ಗಿರ್ಜಕ್ಕ ಇಬ್ರು ಬಂದಿದ್ರು. ಬಂದು ಸತ್ಯ ಏನಂತ ಗೊತ್ತಿಲ್ದಲೆ ಏನಿಲ್ದಲೆ ಹೆಂಗ್ ಬೇಕಂಗೆ ಬಾಯಿ ಬಂದಂಗೆಲ್ಲ ಬೈದು ಮಾತಾಡಿ ಜಗಳ ಮಾಡ್ಕೊಂಡು ಹೋದ್ರು. ನಾವ್ ಹೇಳ್ತಿದೀವಿ, ಪದೇ 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 ತಿಳಿಸಿ ಹೇಳ್ತಿದೀವಿ. ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ಲ. ಸುಮ್ನೆ ನಮ್ಮ ಮೇಲೆ ಕೋಪ ಮಾಡ್ಕೊಳೋದು, ರೇಗಾಡೋದು. ಹೆಂಗ್ ಬೇಕ ಹಂಗೆ ಮಾತಾಡ್ತಾರೆ ಕಣ್ ಚಿಕ್ಕಮ್ಮ, ಹೆಂಗ್ ಬೇಕ ಹಂಗೆ ಬೈತಾರೆ. ಹೇಳದ್ ಮಾತು ಕೇಳಲ್ಲ, ಅರ್ಥನೂ ಮಾಡ್ಕೊಳ್ತಿಲ್ಲ. ನಾನು ಪದೇ ಪದೇ ಸತ್ಯ ಗೊತ್ತಿಲ್ಲ ಕಣಮ್ಮ ನಿನಗೆ, ಸುಮ್ನಿರಮ್ಮ, ಏನು ಮಾತಾಡ್ಬೇಡ ಕಣಮ್ಮ ಅಂತ ಹೇಳ್ತಿದ್ದೀನಿ. ಸತ್ಯ ಹೇಳಕ್ ಹೋದ್ರೆ ಮಾವ ಈ ರೀತಿ ಎಲ್ಲ ಮಾಡಿರು, ಈ ರೀತಿ ಎಲ್ಲ ಬೇಜಾರು ಮಾಡಿಸಿರು, ಸುಮ್ನೆ ತೊಂದರೆ ಮಾಡಿರು, ಎಲ್ಲದನ್ನು ಪ್ರತಿಯೊಂದನ್ನು ಬಿಡಿಸಿ ಹೇಳಕ್ ಹೋಗ್ತಿದ್ದೀನಿ. ಅಷ್ಟರಲ್ಲಿ ಆ ಗಿರ್ಜಕ್ಕ ಮಧ್ಯದಲ್ಲ ಮಾತಾಡ್ಬಿಟ್ಟು, ನೀವೆಲ್ಲ ಮಾತಾಡ್ತಿರೋದಿಲ್ಲ ಸುಳ್ಳು,
ನೀವ್ ಹೇಳ್ತಿರೋದೆಲ್ಲ ಸುಳ್ಳು, ಪ್ರತಿಯೊಂದನ್ನು ಸುಮ್ಕಿರ್ರಿ ಅಂತ ದಬಾಯಿಸಿದ್ದಾರೆ. ಅಮ್ಮಂಗೆ ಇಲ್ದವೆಲ್ಲ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಆ ಗಿರ್ಜಕ್ಕನೂ ನಮ್ಮ ಮಾವ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ನಾನು ಏನ್ ಹೇಳಿದ್ರು ಅರ್ಥನೇ ಮಾಡ್ಕೊಳ್ತಿಲ್ಲ ಕಣತೆ. ಅಲ್ಲ ಪದೇ ಪದೇ ಹೇಳ್ತಾನೆ ಇದೀವಿ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ. ಅಲ್ಲ ಕಣತೆ, ನಾವಂತೆ ಬೇಕು ಬೇಕು ಅಂತ ಮನೆ ಬಿಟ್ಟು ಬಂದಿರೋದು. ಅವ್ರು ಹೋಗ್ಲಿ ಅಂತ ಕಾಯ್ತಿದ್ವು ಅಂತೆ. ಅದಕ್ಕೋಸ್ಕರ ನಾವು ಟೈಮ್ ನೋಡ್ಕೊಂಡ್ಬಿಟ್ಟು ಮನೆ ಬಿಟ್ಟು ಬಂದಿದೀವಿ ಅಂತ ಎಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾರೆ. ಅವ್ರ ತಮ್ಮ ಎಲ್ಲ ಮೋಸ ಮಾಡ್ಬಿಟ್ಟು ನಮ್ಗೆ ಅವಮಾನ ಮಾಡ್ಬಿಟ್ಟು ಬೇಜಾರ್ ಮಾಡಿಸಿ ಮನೆಯಿಂದ ಆಚೆ ಕಡೆ ಹಾಕಿದ್ದು. ಏನ್ ವಿಚಾರ ಹೇಳಿದ್ರು ನಂಬ್ತಾನೆ ಇಲ್ಲ, ನಂಬೋದಕ್ಕೂ ರೆಡಿನೇ ಇಲ್ಲ ಅವರು. ಬಿಡ್ಪಾಪ, ಸುಮ್ನಿರಿ ಆಯ್ತು. ದಿಲೀಪ, ಶಶಿ ಸುಮ್ಕಿರಮ್ಮ, ಏನು ಯೋಚನೆ ಮಾಡ್ಬೇಡ. ನಾನ್ ಇಲ್ವಾ ನಿಮ್ ಜೊತೆ? ನಿಮ್ಗೆ ಏನಕ್ಕೂ ಕಷ್ಟ ಸುಖಕ್ಕೂ ಪ್ರತಿ ಒಂದಕ್ಕೂ ನಾವಿದೀವಿ. ಸುಮ್ನಿರಿ, ಏನು ಯೋಚನೆ ಮಾಡ್ಬೇಡ್ರಿ. ಊಟ ಮಾಡಿರ ನೀವು? ಅಯ್ಯೋ ಸುಮ್ಕಿರ್ ಚಿಕ್ಕಮ್ಮ, ಏನ್ ಊಟ ಮಾಡೋದು ಏನ? ಪದೇ 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 ಬಂದು ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರಿ, ಹಿಂಗೆಲ್ಲ ಬೇಜಾರ್ ಮಾಡಿಸ್ತಿದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ ಹೇಳ್ರಿ? ಏನು ಊಟ ಮಾಡೋದ್ ಹೇಳ್ರಿ? ಸಾಲದಕ್ಕೆ ನಿನ್ ಏನು ಕೊಡಲ್ಲ ಕಣೋ, ಮನೆ ಆಗ್ಲಿ ಏನು ಕೊಡಲ್ಲ ನಿನ್ಗೆ. ಏನ್ ಮಾಡ್ತೀನಿ ನೋಡು, ಹಂಗೆ ಹಿಂಗೆ ಅಂತ ಎಲ್ಲ ಬೈತಿದ್ದಾರೆ. ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನಾನು ಏನ್ ತಪ್ಪು ಮಾಡಿದೇನಂತ ನನ್ ಮೇಲೆ ಹಿಂಗ್ ಬೈತಿದಾರಂತ? ಅಲ್ಲ, ನಮ್ಮ ಅತ್ತಿಗೆಗೆ ಸತ್ಯ ಏನಂತ ಗೊತ್ತಾಗ್ತಿಲ್ವೇನಂತ ಎಷ್ಟು ಸಲ ಹೇಳದವ್ರಿಗೆ? ಅಲ್ಲ, ಹುಡುಗರು ಬೇಕು ಬೇಕು ಅಂತ ಯಾಕೆ ಕೋಪ ಮಾಡ್ಕೊಂಡ್ ಬರ್ತಾರೆ, ಯಾಕೆ ಬೇಜಾರ್ ಮಾಡ್ಕೊಂಡ್ ಬರ್ತಾರೆ? ಯಾವತ್ತು ಇಲ್ದೇ ಇರೋರು ಮನೆ ಬಿಟ್ಟು ಬಂದಿದಾರಂತೆ, ಏನೋ ಬೇರೆದೇನಾರ ಕಾರಣ ಇರ್ಬೇಕಲ್ಲ. ಅರ್ಥ ಮಾಡ್ಕೊಳ್ಳೋಣ. ಏನಾಯ್ತು? ಪದೇ ಪದೇ ತಪ್ಪೇನಾರ ಆಗೈತಾ, ಏನಾಯ್ತು ಅಂತ ಮಗಂಗೆ ಸಮಾಧಾನದಿಂದ ಕೇಳೋಣ. ಮಗ ಸೊಸೆ ಕೂರಿಸ್ಕೊಂಡು ಏನಾಯ್ತು ಏನಾಯ್ತು ಯಾರು ಏನ್ ಮಾಡಿರು ಅಂತ ಕೇಳೋಣ ಅನ್ನೋದು ಜ್ಞಾನಿಲ್ಲ. ಸುಮ್ನೆ ಬಂದ್ಬಿಟ್ಟು ಹಿಂಗೆ ಇವ್ರು ನೋಡಂಗೆ ಜಗಳ ಮಾಡ್ಕೊಂಡು ಹೋಗ್ತಿದ್ರೆ ಯಾರು ಏನಂತಾರೆ? ಅಯ್ಯೋ, ನಾವು ಹೇಳಿ ಹೇಳಿ ಸಾಕಾಗೋಯ್ತು ಕಣಪ್ಪ. ಏನ್ ಮಾಡಿದ್ರು ಬುದ್ಧಿನೇ ಕಲಿಯಲ್ಲ, ಏನಿಲ್ಲ. ಬರೀ ಯಾವುದೇ ಇವ್ರದ್ದು ಮಾತು ಕೇಳೋದು, ಬಂದು ಜಗಳ ಮಾಡೋದು, ಇವ್ರದ್ದು ಮಾತು ಕೇಳೋದು, ಜಗಳ ಮಾಡೋದು. ಯಾಕೆ ಈ ರೀತಿ ಎಲ್ಲ ಆಡ್ತಿದ್ದಾರೆ? ಇವರಿ ಅವರು ಇಲ್ಲಿ ಮನೇಲಿ ಯಾರು ಇಲ್ಲ ಅಂತ ಐಡಿಯಾ ಮಾಡ್ಕೊಂಡು ಬಂದಿದಾರ ಕಣ್ರಿ. ಅಲ್ಲಿ ಸೊಪ್ಪು ಕುಯ್ಕೊಂಬರಕ್ ಹೋಗಿದ್ವಲ್ಲ, ಅಣ್ಣ ಸೊಪ್ಪು ಕುಯ್ಕೊಂಬರೋದಕ್ಕೆ, ಅಲ್ಲೇ ನಮ್ಗೆ ನೋಡಿರೋರು. ನಮ್ಗುನು ನಿಂಗಮ್ಮ ಅಕ್ಕಂಗ ಇಬ್ರಿಗೂ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚು ತಡೆಯಕ್ ಆಗ್ದಲೇನೆ ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಮಾಡಿದಾರೆ. ಇವ್ರಿಬ್ರ ಮೇಲೆ ಬಂದ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮನೇಲಿ ಯಾರು ಇರಲ್ಲ, ಇಬ್ರೇ ಇರ್ತಾರಂತ ಗೊತ್ತಾಗಿದ್ದೇನೆ ಆ ಗಿರ್ಜಿ ಕರ್ಕೊಂಡ್ ಬಂದಿರೋದು. ಪದೇ ಪದೇ ಅದು ಇದು ಹೇಳಿ ಹೇಳಿ ಆ ಹುಡುಗರಿಗೆ ನೋವು ಕೊಡ್ಬೇಡ, ಸುಮ್ಕಿರು. ಮೊದ್ಲೇ ಅದಕ್ಕೆ ಬಂದ್ಬಿಟ್ಟು ಹೆಂಗ್ ಬೇಕಂಗ್ ಮಾತಾಡ್ ಹೋಗ್ಬಿಟ್ಟಿದ್ದಾರೆ, ಬೇಜಾರ್ ಮಾಡ್ಕೊಂಡ್ ಬೇರೆ ಕುಂತಿದ್ದಾರೆ. ಲೇ ಪಾಪ ದಿಲೀಪ, ನೀನ್ ಯಾಕ್ಲ ಎದ್ರಕಾಣ್ತೀಯ? ನಾನ್ ಇಲ್ವಲ್ಲ ನಿನ್ ಜೊತೆ. ನಿನ್ಗೆ ಸಪೋರ್ಟಿವ್ ಆಗಿ ನಾನಿದ್ದೀನಿ. ನೀನು ಮುಂದೆ ಬರಂಗ್ ನಾನ್ ಮಾಡ್ತೀನಿ, ಬೆಳೆಸ್ತೀನಿ. ನೀವ್ ಯಾವ್ದಕ್ಕೂ ಏನ್ ಯೋಚನೆ ಮಾಡ್ಬೇಡ, ಸರಿನಾ? ನೀನ್ ಯಾಕಪ್ಪ ಯೋಚನೆ ಮಾಡ್ತಿದ್ಯಾ? ಆರಾಮಾಗಿರು. ಸ್ವಲ್ಪ ದಿವಸ ಇಲ್ಲೇ ಇರ್ರಿ. ಇನ್ನು ಸ್ವಲ್ಪ ದಿವಸ ಅಲ್ಲೇ ತೋಟದ ಹತ್ರನೇ ಇನ್ನೊಂದು ನೋಡ್ಬಿಟ್ಟು ಅತ್ಲಾಗಿ ಸ್ವಲ್ಪ ಆ ಕೋಳಿ ಫಾರಮು ಹಸ್ಗಳ್ದೆಲ್ಲ ಇದ್ ಮಾಡ್ತಿದೀವಲ್ಲ, ನೋಡ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲ ರೆಡಿ ಆಗ್ಲಿ. ಅಲ್ಲೆಲ್ಲ ಇಂಪ್ರೂವ್ ಆಯ್ತು ಅಂದ್ರೆ ನೋಡ್ಬಿಟ್ಟು ಚೆನ್ನಾಗಿರೋ ಒಂದ್ ಮನೆ ಕಟ್ಟಿಸ್ಕೊಡ್ತೀನಿ. ಆರಾಮಾಗಿರಂತೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ ನೀವಿಬ್ರು? ಏನು ಯೋಚನೆ ಮಾಡ್ಬೇಡ್ರಿ, ನಾನಿದ್ದೀನಿ. ನಾನ್ ಇರೋವರೆಗೂ ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ್ರಿ ಕಣ್ರಪ್ಪ ನೀವು. ನೋಡಿ ಅತ್ತೆ, ನಾನು ಇಷ್ಟು ದಿವಸ ಸುಮ್ನೆ ತಾಳ್ಮೆಯಿಂದ ಇದ್ದೀನಿ. ನಿಮ್ ಮಾತು ಕೇಳ್ಕೊಂಡ್ಬಿಟ್ಟು ಏನು ಮಾತಾಡ್ಬೇಡ ಕಣಮ್ಮ ಅಂತ. ಅಲ್ಲ, ನಮ್ಮತ್ತೆ ನನ್ಗೂ ತಾಯಿ ಸಮಾನ ಅಲ್ವಾ? ನಮ್ಮಮ್ಮ ಬೈದಿದ್ರೆ ನಾನು ಈ ರೀತಿ ತಿರುಗೇನು ಮಾತಾಡ್ತಿರಲ್ವಲ್ಲ, ಏನಾದ್ರೂ ಮಾತಾಡ್ಕೊಳ್ಳಿ ಅಂತ ಇಷ್ಟು ದಿವಸ ನಾನು ಸಹಿಸ್ಕೊಂಡು ತಾಳ್ಮೆಯಿಂದ ಇದೀನಿ ಕಣತೆ. ಅದೇ ಪದೇ 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 ಇದೇ ರೀತಿ ಮಾತಾಡ್ತಿದ್ರೆ ಮಾತ್ರ ನಾನು ಮಾತ್ರ ಇದೊಂದ್ಸಲಿ ಸುಮ್ಕಾಗಿದ್ದೀನಿ ಕಣತೆ. ಎಷ್ಟು ದಿವಸ ಅಂತ ಅವ್ರ ಮಾತು ಕೇಳ್ಕೊಂಡಿರೋದು? ಎಷ್ಟು ದಿವಸ ಅಂತ ಸುಮ್ನೆ ಇರೋದು? ಅಲ್ಲ, ಸತ್ಯ ಏನು ತಿಳ್ಕೊಂಡದಲೆ ಏನು ಗೊತ್ತಿಲ್ಲದಲೆ ಬಂದು ಹೆಂಗ್ ಬೇಕಂಗೆ ಮಾತಾಡ್ತಿದಾರಲ್ಲ ಅತ್ತೆ. ನಾನು ಮಾತ್ರ ಮುಂದಿನ ಸಲ ಏನಾದ್ರು ಇದೇ ರೀತಿ ಏನಾರು ಮಾತಾಡಕ್ಕೆ ಏನಾರು ಬಂದ್ರೆ ಮಾತ್ರ ಸುಮ್ನೆ ಇರಲ್ಲ. ನಾನು ಬೈದೆ ಕಳಿಸ್ತೀನಿ. ಅರ್ಥ ಮಾಡ್ಕೊಳಲ್ಲ, ಏನಿಲ್ಲ, ಹೆಂಗ್ ಬೇಕಂಗೆ ಮಾತಾಡ್ತಾರೆ. ಇವ್ರು ಬೇಕು ಬೇಕು ಅಂತ ಹೇಳ್ತಾರೆ, ಅವ್ರ ಮಾತು ಕೇಳ್ಕೊಳೋದು, ಬಂದ್ಬಿಟ್ಟು ಇಲ್ಲಿ ನಮ್ ಜೊತೆ ಜಗಳ ಮಾಡೋದು. ಏನು ಅರ್ಥನೇ ಮಾಡ್ಕೊಳಲ್ಲ, ಸುಮ್ನೆ ಜಗಳ ಮಾಡ್ತಾರೆ ಬಂದು ಪದೇ ಪದೇ. ಆಯ್ತು ಬಿಡಮ್ಮ, ಹೋಗ್ಲಿ, ಸುಮ್ಕಿರಮ್ಮ, ಬೇಜಾರ್ ಮಾಡ್ಕೋಬೇಡ. ನಡೀರಿ ಊಟ ಮಾಡೋಣ. ಇವಳೆ ನಡಿಯ. ಪಾಪ ದಿಲೀಪ ನಡಿ. ಪಾಪ ಶಶಿ ನಡಿಯಮ್ಮ, ಹೋಗೋಣ. ಅವೆಲ್ಲ ಇದ್ದಿದ್ದೆ ಮಾಮೂಲಿ. ನಡೀರಿ ಒಳಗಡೆ ಹೋಗೋಣ. ನಾನು ಇದೀನ್ ಕಣ್ ನಡ್ರಿ, ಯಾಕೆ ಯೋಚನೆ ಮಾಡ್ತೀರಾ ನೀವು?